ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೈ ಪ್ರೋಟೀನ್ ಪರೋಟ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬಾ ಪರ್ಫೆಕ್ಟ್ ರೆಸಿಪಿ. ಪ್ರೋಟೀನ್ ಕೊರತೆ ಇರುತ್ತೆ ಅಂತ ಎಲ್ಲರೂ ಹೆಚ್ಚಾಗಿ ಹೇಳ್ತಾ ಇರ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇದು ತುಂಬಾ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ನೀವು ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಇದನ್ನು ನೀವು ತಿನ್ಬೋದು, ಅಥವಾ ವಿತೌಟ್ ಆಯಿಲ್ ವಿತೌಟ್ ಗೀ ಅಂದರೆ ಈ ತುಪ್ಪದಿಂದ ಕೂಡ ನೀವು ಮಾಡಿ ತಿನ್ಬೋದು. ಆದರೆ ಇದರ ರುಚಿ ರಿಯಲಿ ಫ್ರೆಂಡ್ಸ್, ಈ ರೀತಿಯೂ ಪರೋಟ ಮಾಡ್ಬೋದು ಅಂತ ನೀವು ಇದನ್ನು ಈ ರೀತಿ ಮಾಡಿ ತಿಂದಮೇಲೆ ಇದರ ರುಚಿ ಗೊತ್ತಾಗುತ್ತೆ. ಸೂಪರ್ ಸಾಫ್ಟ್ ಆರೋಗ್ಯಕರವಾದ ಈ ಪರೋಟ ಮಕ್ಕಳ ಲಂಚ್ ಬಾಕ್ಸ್ಗೆ ನಾನು ಮಾಡಿದೆ, ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿದೆ, ಹಸ್ಬೆಂಡ್ ಲಂಚ್ ಬಾಕ್ಸಿಗೂ ಎಲ್ರಿಗೂ ಇದು ಪರ್ಫೆಕ್ಟ್ ಆಯಿತು. ಹಾಗಾಗಿ ನೋಡಿ, ಈ ಥರ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ನಾನು ಕೊಟ್ಟೆ. ಮಕ್ಕಳು ಹೇಳಿದರು, ಈ ಥರ ಮಾಡಿದರೆ ನಾನು ತಿಂತೀನಿ, ಅಂದರೆ ಪಲ್ಯ ಎಲ್ಲ ಮಾಡಿದರೆ ಮಕ್ಕಳು ಹೆಚ್ಚಾಗಿ ತಿನ್ನಲ್ಲ. ಹಾಗಾಗಿ ಈ ರೀತಿಯಾಗಿ ಪರೋಟ ಮಾಡಿದೆ. ಇದು ಚಟ್ನಿ ಅಥವಾ ಪಲ್ಯ ಏನು ಬೇಡ, ಸ್ವಲ್ಪ ಮೊಸರಿದ್ರೆ ಸಾಕು, ಅಥವಾ ಹಾಗೆ ಕೂಡ ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ನಾನು ಮೊಸರು ಜೊತೆಗೆ ಈ ರೀತಿ ಮಾಡಿ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 1 ಕಪ್ಪಷ್ಟು ನಾನು ಹೆಸರು ಕಾಳನ್ನು ನಾನು ನೆನೆಸಿಬಿಟ್ಟು ಅದನ್ನು ಒಂದು ದಿನ ಫುಲ್ ನೈಟ್ ಓವರ್ ನೈಟ್ ಇದನ್ನು ಈ ಥರ ಮೊಳಕೆ ಕಾಳು ಮಾಡಲಿಕ್ಕೆ ಇಟ್ಟಿದ್ದೆ. ನೋಡಿ, ಇಷ್ಟೆಲ್ಲ ಮೊಳಕೆ ಕಾಳು ಆಗಿದೆ, ಅಂದರೆ ಮೊಳಕೆ ಬಂದಿದೆ ಅಲ್ವಾ. ಸೊ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೈ ಪ್ರೋಟೀನ್ ಇರುತ್ತೆ. 1 ಟೈಮ್ ನೀರಲ್ಲಿ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಈಗ ಇದನ್ನು ನಾನು ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಈ ಥರ ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಇದನ್ನು ನಾನು ಕುದಿಸ್ತಾ ಇಲ್ಲ, ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ. ಸೊ ಪರೋಟ ಅಲ್ವಾ, ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡಿ ನಾನು ತೋರಿಸಿದ ರೀತಿಯಲ್ಲಿ ರಿಯಲಿ ಈ ರೀತಿನ ಪರೋಟ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ. ಇಲ್ಲಿ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದರಲ್ಲಿ ಸಿಪ್ಪೆ ಎಲ್ಲ, ಅಂದರೆ ಸಿಪ್ಪೆ ತೆಗೆದು ತೊಳೆದು ನೋಡಿ ಈ ಥರ ಕಟ್ ಮಾಡಿ ಒಂದು 4 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ ಇದು. ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ, ಸ್ವಲ್ಪ ನೀರು ಕೂಡ ಇದೆ. ಇದನ್ನು ಇದರಲ್ಲಿ ಇಟ್ಟು ನೋಡಿ ಸ್ಟೀಮ್ ಮಾಡಲಿಕ್ಕೆ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೀನಿ. ಮೀಡಿಯಂ ಫ್ಲೇಮಲ್ಲೇ 2 ವಿಸಲ್ ಬಂದರೆ ಸಾಕು. ಅಷ್ಟರಲ್ಲಿ ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ, ಅಂದರೆ ಪರೋಟ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾಯಿನ್, ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇಮ್ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಯಾವ ರೀತಿ ಕಲಿಸ್ಕೊಳ್ತೀವೋ ಆ ರೀತಿ ಕಲಸಿ ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಅಷ್ಟರಲ್ಲಿ ನೋಡಿ ಗ್ಯಾಸ್ ಫ್ಲೇಮ್ ಅಂದರೆ 2 ವಿಸಲ್ ಕೂಡ ಆಗಿದೆ. 1 ನಿಮಿಷ ಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಚೆಕ್ ಮಾಡ್ತಾ ಇದ್ದೀನಿ, ಆಲೂಗಡ್ಡೆ ಬೆಂದಿದೆ ಇಲ್ಲೋ, ಕರೆಕ್ಟಾಗಿ ಕುಕ್ ಆಗಿದೆ, ಆಲೂಗಡ್ಡೆ ಪರ್ಫೆಕ್ಟಾಗಿ ಆಗಿದೆ. ಹಾಗೆ ಕಾಳು ಕೂಡ ಕರೆಕ್ಟಾಗಿ ಈ ಥರ ನೋಡಿ ಬೆಂದಿದೆ. ನೀರಲ್ಲಿ ಹಾಕಿ ಬೇಯಿಸಿಬಿಟ್ರೆ ಏನಾಗುತ್ತೆ, ನೀರಲ್ಲೇ ಹೋಗ್ಬಿಡುತ್ತೆ ಎಲ್ಲ. ಸೊ ಹಾಗಾಗಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿಣ, 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಈಗ ಬೇಯಿಸಿರುವಂತಹ ಈ ಕಾಳು ಮತ್ತು ಆಲೂಗಡ್ಡೆ ಏನಿದೆ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನೋಡಿ, ಮೊದಲು ನಾನು ಒಂದು ಸ್ಪೂನಿಂದ ಮಾಡಿಕೊಂಡೆ, ಚೆನ್ನಾಗಿ ಸ್ವಲ್ಪ ಅರ್ಧ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೋಬೇಕು. ನಂತರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮ್ಯಾಶರ್ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೋಬೇಕು, ಬೇಗ ಆಗುತ್ತೆ. ಅಥವಾ ನಿಮಗೆ ಈ ಥರನೂ ಆಗಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಜಸ್ಟ್ ಪಲ್ಸ್ ಮೋಡಲ್ಲಿ ಸ್ವಲ್ಪ ಒಂದು 30 ಸೆಕೆಂಡ್ ಕೂಡ ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ನೋಡಿ, ಈ ಥರ ಎಲ್ಲ ನಾನು ಮ್ಯಾಶರಿನ ಸಹಾಯದಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಅಂದರೆ ಈ ಥರ ಉಂಡೆ ಮಾಡಿ ನೋಡಿದರೆ ಪರ್ಫೆಕ್ಟಾಗಿ ಪರೋಟ ಮಾಡಲಿಕ್ಕೆ ರೆಡಿ ಆಗಿದೆಯೋ ಇಲ್ಲ ಅಂತ ನೋಡಿದೆ. ಸೊ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ 1 ಟೈಮ್ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಬೇರೆ ಪಾತ್ರೆಯಲ್ಲಿ ಇದನ್ನು ತೆಗೆದಿಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಪರೋಟ ನೀವು, ಕೆಲವರಿಗೆ ಪರೋಟ ಇಷ್ಟ ಆಗುತ್ತೆ, ಬಟ್ ಆಲೂಗಡ್ಡೆ ತಿನ್ನೋಕ್ಕೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಕೆಲವರು ಆಲೂಗಡ್ಡೆ ಇಷ್ಟಪಡದೇ ಇರೋರು ಆಲೂಗಡ್ಡೆನ ಸ್ಕಿಪ್ ಮಾಡಿ ಜಸ್ಟ್ ಆಲೂಗಡ್ಡೆ ಬದಲಿಗೆ ಅದರಲ್ಲಿ ಪನ್ನೀರ್ ಕೂಡ ನೀವು ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಉಂಡೆಗಳನ್ನು ಮಾಡಿ ಈ ಥರ, ಅಂದರೆ ಒಂದೇ ಸೈಜಲ್ಲಿ ಮಾಡಿ ಒಂದು ಪ್ಲೇಟಲ್ಲಿ ಸೈಡ್ ಹಾಕಿ ಇಟ್ಟಿದ್ದೀನಿ. ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ನಾನು ಹಂಚು ಕೂಡ ಇಟ್ಟಿದ್ದೀನಿ. ಹಂಚು ಬಿಸಿ ಆಗೋದ್ರೊಳಗೆ ಇಲ್ಲಿ ಪರೋಟನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ, ಅಂದರೆ ಉದ್ಕೊಳ್ತೀನಿ. ಸೊ ಹಿಟ್ಟು ಕೂಡ ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಚಪಾತಿ ಹಿಟ್ಟು, ನಾವು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ತೊಗೊಳ್ತೀವಲ್ಲ, ಸೇಮ್ ಅದೇ ರೀತಿಯ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಲೈಟಾಗಿ ಉದ್ಕೋಬೇಕು, ಜಾಸ್ತಿ ಅಲ್ಲ. ಸೊ ಈಗ ಇದನ್ನು ಈ ಥರ ಫಿಲ್ ಮಾಡಿ ನೋಡಿ, ಈ ಥರ ಕವರ್ ಮಾಡಬೇಕು. ನೋಡಿದ್ರಲ್ಲ, ಈ ಥರ ಉಂಡೆಗಳು ಹಿಂಗೆ ಮಾಡಿ ಇಟ್ಬಿಟ್ರೆ ಎಲ್ಲವೂ ಸೇಮ್ ಒಂದೇ ಸೈಜಲ್ಲಿ ಬರುತ್ತೆ, ಸೇಮ್ ಪ್ರಮಾಣದಲ್ಲಿರುತ್ತೆ.
ಸೊ ನೋಡಿ ಈ ಥರ ಜಾಸ್ತಿ ಏನಾದರೂ ಹಿಟ್ಟು ಅನಿಸಿದ್ರೆ ಸ್ವಲ್ಪ ಈ ಥರ ತೆಗಿಬೋದು, ಬೇಡ ಅಂದರೆ ಅದನ್ನು ಅದೇ ರೀತಿ ಫೋಲ್ಡ್ ಮಾಡಿ ಕೂಡ ಹಾಗೆ ಉದ್ಕೋಬೋದು. ಈಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈಗ ನಿಧಾನಕ್ಕೆ ಚಪಾತಿ ನಾವು ಯಾವ ಥರ ಉದ್ಕೊಳ್ತೀವಿ ಆ ಥರ, ಬಟ್ ಜಾಸ್ತಿ ಒತ್ತಬಾರ್ದು, ನಿಧಾನಕ್ಕೆ ಒತ್ಬಿಟ್ಟು ಅದನ್ನು ಈ ರೀತಿಯಾಗಿ ದಪ್ಪಗೆ ಉದ್ಕೋಬೇಕು. ನೋಡಿದ್ರಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಧಾನಕ್ಕೆ ಪ್ರೆಸ್ ಮಾಡದೆ ಜಾಸ್ತಿ ಒತ್ಕೋಬೇಕು, ಅಂದರೆ ಉದ್ಕೋಬೇಕು. ಏನಾಗುತ್ತೆ ಅಂದರೆ ತುಂಬ ಪ್ರೆಸ್ ಮಾಡಿ ಒತ್ತಿದ್ರೆ ಏನಾಗುತ್ತೆ, ಅದು ಆಚೆ ಬರುತ್ತೆ. ಹಾಗಾಗಿ ಪರೋಟ ಮಾಡ್ತಾ ಇರೋದ್ರಿಂದ ನಿಧಾನಕ್ಕೆ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಸ್ವಲ್ಪ ದಪ್ಪದನ್ನೇ ಉದ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂತಾಯಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆ ಲಂಚ್ ಬಾಕ್ಸಿಗೂ ಆಗುತ್ತೆ. ಎನಿ ಟೈಮ್ ಮಾಡಿ ತಿನ್ಬೋದು. ಸ್ಪೆಷಲ್ ರೆಸಿಪಿ, ಒಂಥರ ಯೂನಿಕ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಅಲ್ವಾ. ಸೊ ನೋಡಿ ಈಗ ಉದ್ದಿರೋವಂಥದ್ದನ್ನು ಈಗ ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ, ನಿಮ್ಗೆ ಯಾವುದು ಏನು ಇಷ್ಟನೋ ಅದನ್ನು ಹಾಕ್ಕೋಬೋದು. ಹೆಚ್ಚಾಗಿ ಪರೋಟಗೆ ತುಪ್ಪ ಅಥವಾ ಬೆಣ್ಣೆ ಹಾಕೋದು ಒಂಥರ ತುಂಬ ರುಚಿ ಇರುತ್ತೆ. ಹಾಗಾಗಿ ಅಥವಾ ಏನು ಬೇಡಪ್ಪ ಡಯೆಟ್, ತುಪ್ಪ ಬೇಡ ಎಣ್ಣೆ ಬೇಡ ಅಂತ ಕೂಡ ಹಾಗೆ ಕೂಡ ನೀವು ಮಾಡ್ಕೋಬೋದು. ನೋಡಿ ಇದೇ ರೀತಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಸೇಮ್ ಅಷ್ಟೇ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡು ಅದನ್ನು ಇದರಲ್ಲಿ ಮಾಡಿರುವಂತಹ ಅದು ಸ್ಟಫಿಂಗ್ ಏನಿದೆ ಅದನ್ನು ಇದರಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಕವರ್ ಮಾಡಬೇಕು. ಎಲ್ಲೂ ಕೂಡ ಅದು ಆಚೆ ಓಪನ್ ಆಗಬಾರ್ದು. ಸೊ ಪರ್ಫೆಕ್ಟಾಗಿ ಈ ಥರ ಮಾಡಿಕೊಂಡ್ರೆ ಯಾರಾದರೂ ಮಾಡ್ಬೋದು. ಫಸ್ಟ್ ಟೈಮ್ ಮಾಡಿದವರು ಕೂಡ ಇದು ಫೇಲ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಾಡಿಕೊಟ್ರೆ ತಿಂದವರು ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ ಕೇಳದೇ ಇರೋದಿಲ್ಲ. ಯಾಕಂದರೆ ಅಷ್ಟೊಂದು ಆರೋಗ್ಯಕರವಾದ ಮತ್ತು ತುಂಬ ರುಚಿಕರವಾದ ಈ ಪರೋಟ ರೆಸಿಪಿ ನೋಡಿ ಇದೇ ರೀತಿಯಾಗಿ ನಾನು ಉದ್ಕೊಂಡು ಸೇಮ್ ನಿಮ್ಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಮಾಡಿ ಇಟ್ಕೊಳ್ತೀನಿ. ರಿಯಲಿ ಫ್ರೆಂಡ್ಸ್, ಈ ರೀತಿ ನಾವು ಪರೋಟ ಮಾಡಿ ಮಕ್ಕಳಿಗೆ ಕೊಟ್ಟರೆ ಯಾಕೆ ತಿನ್ನಲ್ಲ ಹೇಳಿ. ಆ ಬಾಕ್ಸಿಗೆ ಚಪಾತಿ ಪಲ್ಯ ಕೊಡ್ತೀವಿ, ಹೆಸರು ಕಾಳು ಪಲ್ಯ ಏನಾದರೂ ಕೊಟ್ಟರೆ ಅವ್ರು ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಇವತ್ತು ಹೆಸರು ಕಾಳನ್ನ ಮೊಳಕೆ ತರಿಸ್ಬಿಟ್ಟು ಈ ರೀತಿ ಪರೋಟ ನಾನು ಮಾಡಿಕೊಟ್ಟೆ. ತುಂಬ ಮಕ್ಕಳು ಇಷ್ಟಪಟ್ಟು ತಿಂದರು. ಹಾಗಾಗಿ ಮತ್ತೆ ಉಳಿಸ್ಕೊಂಡೇ ಬರಲ್ಲ, ಪಲ್ಯ ಹಾಗೆ ತಂದುಬಿಡ್ತಾರೆ ಮಕ್ಕಳು. ಕಾಳಿನ ಪಲ್ಯ ಏನಾದರೂ ಹಾಕಿದರೆ ಹಾಗೆ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಕೊಟ್ಟೆ ಅವರಿಗೆ. ಸೊ ತುಂಬಾ ಇಷ್ಟಪಟ್ಟರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ ಇಲ್ಲಿ ತುಪ್ಪ ಕೂಡ ಹಾಕ್ಕೊಂಡು ನೀವು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ರಿಯಲಿ ಎಷ್ಟು ತಿಂತೀನಂತ ಲೆಕ್ಕ ಇರಲ್ಲ. ಸೊ ಹಾಗಾಗಿ ಇದು ಯಾವ ರೆಸಿಪಿ ಅಂದರೆ ಯಾವ ರೀತಿ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಮತ್ತು ಆರೋಗ್ಯಕರವಾದ ರೆಸಿಪಿ ಅಲ್ವಾ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಎಲ್ಲ ನಾನು ಪರೋಟನ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಇದೊಂದು ಅಷ್ಟೊಂದು ಹೆಲ್ದಿ ಫುಡ್ ಅಂತ. ಸೊ ನೋಡಿ ಈ ರೀತಿಯಾಗಿ ನಾನು ಮಾಡಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ 100% ಆರೋಗ್ಯಕರವಾದ ರೆಸಿಪಿ ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ನನ್ನ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿದೆ. ಈ ಪರೋಟಗೆ ಚಟ್ನಿ ಅಥವಾ ಪಲ್ಯ ಏನು ಬೇಡ, ಸ್ವಲ್ಪ ಮೊಸರಿದ್ರೆ ಸಾಕು, ಅಥವಾ ಹಾಗೆ ಕೂಡ ತಿನ್ಬೋದು. ಹಾಗಾಗಿ ಮಿಸ್ ಮಾಡದೆ ಮಾಡಿ. ತುಂಬ ಸರಳವಾದ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.